ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಕುರ್ಮಾನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಅದಕ್ಕೆ ನಾನು ಎಲ್ಲ ಥರದ ತರಕಾರಿ ತೊಗೊಂಡಿದ್ದೀನಿ. ಗ್ರೀನ್ ಪೀಸ್ ಅಂದರೆ ಬಟಾಣಿ, ಗೋಬಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ. ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕೊಂಬಿಡೋಣ. ಇದು ನೀವು ಏನು ಅಳತೆಯಲ್ಲಿ ಕುರ್ಮ ಮಾಡ್ತಾಯಿದ್ದೀರಾ ಅದನ್ನು ನೋಡ್ಕೊಂಡು ತೊಗೋಬೇಕಾಗತ್ತೆ. ತುಂಬ ತರಕಾರಿ ಆದರೆ ಗ್ರೇವಿ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಮೀಡಿಯಮ್ಮಾಗಿ ಹಾಕಬೇಕು ನೋಡಿ. ಎಲ್ಲ ತರಕಾರಿನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಸಾಕು. ತುಂಬ ನೀರಾಗೋದು ಬೇಡ, ಜಸ್ಟ್ ಅದು ಬೇಯಕ್ಕೆ ಮಾತ್ರ. ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡೆಸ್ಕೊತೀನಿ ನಾನು, ಸಾಕು ಅಷ್ಟೇ. ಯಾಕಂದರೆ ಫುಲ್ ಇದರಲ್ಲೇ ಮೆತ್ತಗಾಗಿ ಹೋಗ್ಬಿಟ್ರೆ ಮಸಾಲೆಯಲ್ಲಿ ಬೇಯಲ್ಲ, ರುಚಿ ಹಿಡಿಯಲ್ಲ, ಸಪ್ಪೆ ಸಪ್ಪೆ ಆಗುತ್ತೆ. ಇವಾಗ ಅದು ಕುಕ್ಕರ್ ಕೂಗೋವರೆಗೂ ನಾವು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದು 1 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, 1 ರಿಂದ 2 ಟೀ ಸ್ಪೂನು. ಒಂದು 2 ಆನಿಯನ್ನು ಮೀಡಿಯಮ್ ಸೈಜ್ದು ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ, ಹೀಗಾಗಿ ಸಣ್ಣದಾಗಿ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಹಾಗೆ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡ್ರೂ ಓಕೆ, ಸ್ವಲ್ಪ ಸಾಫ್ಟ್ ಆಗಲಿ ನೋಡಿ ಈ ಥರ. ಇದಾದಮೇಲೆ ಸೇಮ್ ಅದೇ ಥರ ಟೊಮೆಟೊನು ಅಷ್ಟೇ, 2 ಟೊಮೆಟೊ ಅದನ್ನು ದಪ್ಪನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎರಡೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ, ಟೊಮೆಟೊ ಸಾಫ್ಟ್ ಆಗಬೇಕು, ಆ ಥರ ರೋಸ್ಟ್ ಮಾಡಬೇಕು, ಅಂದರೆ ರುಬ್ಬಕ್ಕೆ ಚೆನ್ನಾಗಿ ಬರುತ್ತೆ. ಇದೊಂದು 3 ರಿಂದ 4 ಒಣಮೆಣ್ಸಿನ್ಕಾಯಿ. ಇದು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು 3 ರಿಂದ 4. ಇಲ್ಲೊಂದು 8 ರಿಂದ 10 ಗೋಡಂಬಿ ತೊಗೊಂಡಿದ್ದೀನಿ. ಇದು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಗ್ರೇವಿ ತುಂಬ ಫೈನಾಗಿ ಬರುತ್ತೆ, ತಿಕ್ನೆಸ್ ಬರುತ್ತೆ. ಆಮೇಲೆ ಅದು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದು ಕಲರು ಚೆನ್ನಾಗಿ ಬರುತ್ತೆ. ಕಾಶ್ಮೀರ್ ಚಿಲ್ಲಿ ಪೌಡರ್ಗಿಂತ ಇದು ಸೂಪರಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇದು ಹುರಿದಾಗಿದೆ. ಇದನ್ನ ತಣ್ಣಗಾಗಕ್ಕೆ ಇಟ್ಬಿಡೋಣ. ಅಲ್ಲಿವರೆಗೂ ನೋಡಿ, ಇದು ಇವಾಗ ವಿಸಿಲ್ ಆಗಿದೆ. ಓಪನ್ ಆಗಿ ನೋಡೋಣ. ಫುಲ್ ಕಂಪ್ಲೀಟಾಗಿ ಪ್ರೆಷರ್ ಹೋಗೋವರೆಗೂ ಕೈ ಬಿಡಬೇಕು. ಒಂದು ವಿಸಿಲ್ ಆದಮೇಲೆ ನೋಡಿ, ಚೆನ್ನಾಗಿ ಬೆಂದಿದೆ ತರಕಾರಿ. ಫುಲ್ಲಾಗಿ ಸ್ಮ್ಯಾಶು ಆಗಿಲ್ಲ, ಇನ್ನೂ ಗಟ್ಟಿನೂ ಇಲ್ಲ, ಆ ಥರ. ಇನ್ನೊಂದು ಕುದಿಸ್ಬೇಕಷ್ಟೆ, ಆವಾಗ ಸರಿ ಹೋಗುತ್ತೆ. ಆವಾಗ ಮಸಾಲೆ ಜೊತೆಗೆ ಕುದಿಸಿದ್ರೆ ಸರಿ ಹೋಗುತ್ತೆ. ನೋಡಿ, ಇದು ಇವಾಗ ತಣ್ಣಗಾಗಿದೆ. ಹುರಿದಿರೋದು ಈರುಳ್ಳಿ ಟೊಮೆಟೊ. ನಾನು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತೀನಂದ್ರೆ ಓಕೆ, ಏನೂ ತೊಂದರೆ ಇಲ್ಲ. ಇದನ್ನು ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊಂಬಿಡಿ ನೋಡಿ ಈ ಥರ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಅಂತ. ಅದು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಬರುತ್ತೆ ಚೆನ್ನಾಗಿ. ಇವಾಗ ಇನ್ನೊಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು 3 ರಿಂದ 4 ಟೀ ಸ್ಪೂನು ಎಣ್ಣೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಬೇಕು, ಇದು ಟೇಸ್ಟ್ ಚೆನ್ನಾಗಿ ಕೊಡೋಕ್ಕಂತಲ್ಲ, ಚೆನ್ನಾಗಿ ಕಾಣೋಕ್ಕೆ. ಅದೇ ರೀತಿ ಮಸ್ಟರ್ಡು, ಒಂದು ಬೈ ಲೀಫ್ ಅಂದರೆ ಪುಲಾವ್ ಎಲೆ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಾನು. ಹಿಂಗೆ ಯಾಕಪ್ಪ ಅಂದರೆ ಸ್ವಲ್ಪ ಮಸಾಲೆದಲ್ವ, ಅದಕ್ಕೋಸ್ಕರ. ಆಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಒಂದು ಈರುಳ್ಳಿನ 4 ಭಾಗ ಮಾಡಿಕೊಂಡು ಎಸಳು ಬಿಡಿಸ್ಕೊಂಡಿದ್ದೀನಿ ನಾನು. ಉದ್ದ ಕಟ್ ಮಾಡಿಲ್ಲ, ಬೊಟ್ಲು ಥರ ಎಸಳು ಬಿಡಿಸ್ಕೊಂಡಿದ್ದೀನಿ. ಇದು ಆ ಗ್ರೇವಿ ಜೊತೆಗೆ ಮಧ್ಯದಲ್ಲಿ ಬಾಯಿ ಸಿಗುತ್ತೆ, ಸೂಪರಾಗಿರುತ್ತೆ. ಅರೆಬೇರೆ ಬೆಂದಿರುತ್ತೆ. ತುಂಬ ಜಾಸ್ತಿ ಇದನ್ನು ರೋಸ್ಟ್ ಮಾಡೋದು ಬೇಕಿಲ್ಲ, ಅಂದರೆ ರೆಡ್ಗಾಗಂಗೆ ಕಲರ್ ಚೇಂಜ್ ಆಗೋ ಥರ ಆ ಥರ ಏನು ಮಾಡೋದು, ಜಸ್ಟ್ ಸಾಫ್ಟ್ ಆದರೆ ಸಾಕು. ಗ್ರೇವಿ ಜೊತೆ ಅಷ್ಟು ಕುಕ್ ಆಗುತ್ತೆ. ಎಣ್ಣೆಲಿ ಒಂಚೂರು ಸಾಫ್ಟ್ ಆಗಬೇಕು ನೋಡಿ, ಈ ಥರ ಆದರೆ ಸಾಕು. ಇವಾಗ ತಕ್ಷಣ ರುಬ್ಬಿಟ್ಕೊಂಡಿರೋದು ಮಸಾಲೆನ ಹಾಕ್ಬಿಡೋಣ ಇದಕ್ಕೆ ನೋಡಿ. ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ. ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಇದು. ಈ ಕಡೆಗೆ ತರಕಾರಿ ಬೇಯಕ್ಕಿಡೋದು, ಈ ಕಡೆ ಇದನ್ನ ಸ್ವಲ್ಪ ಹುರ್ಕೊಂಡು ರುಬ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ಆಗುತ್ತೆ. ತುಂಬ ಚೆನ್ನಾಗೂ ಇರುತ್ತೆ. ಯಾರು ಗೆಸ್ಟ್ ಬಂದಾಗೂ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಂಬರ್ 1 ಆಗಿರುತ್ತೆ ನೋಡಿ. ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಹಾಕ್ಬಿಡಿ. ಜಾಸ್ತಿ ನೀರು ಬೇಕಾಗಲ್ಲ ಇದಕ್ಕೆ. ಈ ಸ್ವಲ್ಪ ತಿಕ್ ಗ್ರೇವಿನೇ ಬರುತ್ತೆ. ಕುರ್ಮಾ ಅಂದರೆ ಸ್ವಲ್ಪ ತಿಕ್ಕಾಗಿರುತ್ತಲ್ವ, ಅನ್ನಕ್ಕೂ ಓಕೆ, ಚಪಾತಿಗೂ ಓಕೆ, ಅದೇ ಥರ ಬರುತ್ತೆ. ಇಲ್ಲಪ್ಪ ನಮಗೆ ತುಂಬ ಗಟ್ಟಿ ಬೇಕು ಅಂದರೆ ನೀವು ಅದನ್ನ ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದೇ ರೀತಿ ಅರಿಶಿನ ಪುಡಿ 1/2 ಟೀ ಸ್ಪೂನು ಅರಿಶಿನ. ಆಮೇಲೆ ಧನಿಯಾ ಪೌಡ್ರು 1 ರಿಂದ 2 ಟೀ ಸ್ಪೂನು. ಇದು ಚಿಲ್ಲಿ ಪೌಡ್ರು. ಆಮೇಲೆ ಇದು ಕಿಚನ್ ಕಿಂಗ್ ಮಸಾಲ. ನಾನು ನಿಮ್ಗೆ ಈಗ ಒಂದು 2-3 ವಿಡಿಯೋದಿಂದ ಹೇಳ್ತಾನೆ ಬಂದಿದ್ದೀನಿ. ಗರಂ ಮಸಾಲಕ್ಕಿಂತ ಬೆಟರ್ ಆಗಿದೆ ಚಿಕನ್ ಮಸಾಲ. ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಯೂಸ್ ಮಾಡಿ ನೋಡಿ ಒಂದು ಸತಿ ಅಂತ. ನಾನಿವಾಗ ಅದೇ ಯೂಸ್ ಮಾಡ್ತಾಯಿದ್ದೀನಿ, ಗರಂ ಮಸಾಲ ಯೂಸ್ ಮಾಡ್ತಾಯಿಲ್ಲ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಕುದಿಸೋಕೆ ಬಿಡೋಣ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹೀಗಾಗಿ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು 5 ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಗ್ರೇವಿನೂ ಚೆನ್ನಾಗಿ ಇದಾಗುತ್ತೆ, ತಿಕ್ನೆಸ್ ಬರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಬೇಯಿಸಿ ಇಟ್ಕೊಂಡಿರೋ ತರಕಾರಿ, ಇದು ನೀರು ಸಮೇತನೇ ಹಾಕ್ತಾಯಿದ್ದೀನಿ ನಾನು. ಅದರಲ್ಲಿರೋ ನೀರು, ಆ ನೀರು ತೆಗೆದುಬಿಟ್ರೆ ಅದರಲ್ಲಿರೋ ರುಚಿ ಏನು ಇರಲ್ಲ, ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ ಅದ್ರ ಜೊತೆಗೆ. ಹಿಂಗಾಗಿ ನಾನು ನೀರು ಇದಕ್ಕೋಸ್ಕರನೇ ಕಮ್ಮಿ ಹಾಕಿ ಅಂತ ಹೇಳಿದ್ದು. ತುಂಬ ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳ್ಳಗಾಗುತ್ತೆ, ಗ್ರೇವಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಮಿಕ್ಸ್ ಮಾಡಿದ್ರೆ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ತರಕಾರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ಇದು ಹಾಕ್ತಾಯಿದ್ದೀನಿ ನಾನು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮನೇಲಿ ಹಾಲಿನ ಕೆನೆ ಇರುತ್ತಲ್ವ, ಅದು ಹಾಕ್ಕೊಂಡ್ರೂ ಓಕೆ. ಮಲಾಯಿ ಅಂತಾರಲ್ವ, ಅದು ಹಾಕ್ಕೊಂಡ್ರೂ ಓಕೆ, ಅದು ಸೇಮ್ ಟೇಸ್ಟೇ ಕೊಡುತ್ತೆ. ಕೆನೆ ಇಲ್ಲ ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಅದಿಲ್ಲದೆ ಇದ್ದರೆ ಅದು ಹಾಕ್ಕೊಳ್ಳಿ. ನೋಡಿ ಯಾವ ಥರ ಕಲರ್ ಕಾಣ್ತಾ ಇದೆ ಅಂತ, ತುಂಬ ಕ್ರೀಮಿಯಾಗಿರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಅದು ಸ್ವಲ್ಪ ಕುಕ್ ಆಗಿಬಿಡಲಿ ಒಂದು 5 ನಿಮಿಷ, ಜಾಸ್ತಿ ಹೊತ್ತು ಬೇಡ, ಯಾಕಂದರೆ ಆಲ್ರೆಡಿ ಎಲ್ಲ ಬೆಂದೋಗಿದೆ. ನೋಡಿ ಈ ಥರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಡಿ, ಚೆನ್ನಾಗಿ ಘಮನೂ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಫೈನಲ್ಲಾಗಿ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದು ತಿನ್ನೋಕ್ಕೆ ರೆಡಿಯಾಗಿದೆ ವೆಜ್ ಕುರ್ಮಾ. ಚಪಾತಿ ಜೊತೆ, ಪೂರಿ ಜೊತೆ, ಜೀರಾ ರೈಸ್ ಜೊತೆ, ಯಾವುದ್ರ ಜೊತೆಗಾದರೂ ನೀವು ತೊಗೋಬೋದು. ಸರಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್.